ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ವಿಶ್ವದ ಮೊಟ್ಟ ಮೊದಲ ಪ್ಲಾಸ್ಟಿಕ್ ನಾಣ್ಯಗಳ ಬಗ್ಗೆ ತಿಳಿಸ್ಕೊಂಡು ಕೊಡ್ತೇನೆ. ಈ ನಾಣ್ಯಗಳು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು, ಅದೇ ರೀತಿ ಈ ನಾಣ್ಯಗಳು ಎಲ್ಲಿ ಸಿಗುತ್ತೆ, ಕಲೆಕ್ಷನ್ ಪರ್ಪಸ್ಗೆ ಹೇಗೆ ಮಾರಾಟ ಮಾಡೋದು, ನಿಮ್ಮ ಹತ್ರ ಈ ಥರ ನಾಣ್ಯಗಳು ವಿಚಿತ್ರವಾದ ನಾಣ್ಯಗಳು ಇತ್ತು ಅಂದರೆ ಇದೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ವಿಡಿಯೋನ ಮುಂದುವರಿಸೋಣ. ಸೊ ನೀವೇನು ನೋಡ್ತಾ ಇದ್ದೀರಾ, ಇವನ್ನ ನಾವು ಹೇಗೆ ನಮ್ಮ ನಾಣ್ಯಗಳಿಗೆ ರೂಪಾಯಿ ಅಂತ ಕರಿತೀವಿ, ಇವನ್ನ ರೂಬೆಲ್ಸ್ ಅಂತ ಕರೀತಾರೆ. 1 ರೂಬೆಲ್, 3 ರೂಬೆಲ್, 5 ರೂಬೆಲ್, ಅದೇ ರೀತಿ 10 ರೂಬೆಲ್. ಸೊ ಇದರಲ್ಲಿ ಇರುವಂತಹ ಈ ಭಾವಚಿತ್ರಗಳು ಏನಿದಾವೆ ಇವೆಲ್ಲವೂ ರಷ್ಯಾದ ಪೂರ್ವಜರ ಅಂದರೆ ಯಾರು ಅಲ್ಲಿನ ಇಂಪಾರ್ಟೆಂಟ್ ವ್ಯಕ್ತಿಗಳು ಏನಿರ್ತಾರೆ ಅವರ ಒಂದು ಭಾವಚಿತ್ರಗಳು. ಸೊ ಇವೆಲ್ಲವೂ ಅಫಿಷಿಯಲ್ ಕರೆನ್ಸಿ. ನೀವು ನೋಡ್ಬೋದು 2014 ಅಂತ ಕಾಣ್ತಾ ಇದೆ. ಈ ಎಲ್ಲ ನಾಣ್ಯಗಳು 2014ರಿಂದನೇ ಟ್ರಾನ್ಸಿಸ್ಟ್ರಿಯಾ ದೇಶದಲ್ಲಿ ಚಲಾವಣೆಯಲ್ಲಿರುವಂಥದ್ದು. ಈ ಒಂದು ದೇಶ ಮಾಲ್ಡೋವಾ ಅನ್ನುವ ದೇಶದ ಪಕ್ಕದಲ್ಲಿ ಬರುತ್ತೆ. ಈಗ ಹಿಂಗೆ ಭಾರತದ ಪಕ್ಕ ಶ್ರೀಲಂಕಾ ಇದೆ, ಅದರ ಪಕ್ಕದಲ್ಲೇ ಬರುತ್ತೆ. ಮತ್ತೆ ಈ ಒಂದು ಟ್ರಾನ್ಸಿಸ್ಟ್ರಿಯಾ ದೇಶ ಯುರೋಪ್ನ ಒಂದು ಖಂಡದಲ್ಲಿ ಇರುವಂಥದ್ದು. ಹಾಗಾಗಿ ಈ ಎಲ್ಲ ನಾಣ್ಯಗಳನ್ನ ಅವರು ರೂಬೆಲ್ಸ್ ಅಂತ ಕರೀತಾರೆ. ನಾವು ಹೇಗೆ ರೂಪಾಯಿ ಅಂತೀವೋ ಅವರು ಇದಕ್ಕೆಲ್ಲ ರೂಬೆಲ್ಸ್ ಅಂತ ಕರೀತಾರೆ. ಸೊ ಇದರ ವಿಶೇಷತೆ ಏನು ಹೇಳೋದಾದ್ರೆ, ಇವೆಲ್ಲ ಕಂಪ್ಲೀಟ್ ಪ್ಲಾಸ್ಟಿಕ್ ಇಂದ ಮಾಡಿರುವಂಥದ್ದು, ಪ್ಲಾಸ್ಟಿಕ್ನ ಪಾಲಿಮರ್ಗಳಿಂದ ಮಾಡಿರುವಂಥದ್ದು. ನೋಡ್ಬೋದು ಸೌಂಡ್ ಬರುತ್ತೆ ಅಂತ, ಪ್ಲಾಸ್ಟಿಕ್ ಬಿಲ್ಲೆಗಳು ಬರ್ತಾವಲ್ಲ ಆ ಥರ ಸೌಂಡ್ ಬರ್ತಾ ಇದೆ. ಸೊ ಒಂದೊಂದು ನಾಣ್ಯಗಳು ಕೂಡ ಒಂದೊಂದು ಡಿಫ್ರೆಂಟ್ ಶೇಪ್ ಇರುವಂಥದ್ದು. ನೋಡಿ, ಇದು 1 ರೂಬೆಲ್ಲು. ಸೊ ಇದು ರೌಂಡ್ ಶೇಪ್ ಇರುವಂಥದ್ದು. 2014ರಲ್ಲಿ ಕೂಡ ಈ ನಾಣ್ಯ ಬಿಡುಗಡೆಯಾಗಿ ಇಲ್ಲಿವರೆಗೂ ಕೂಡ ಚಲಾವಣೆಯಲ್ಲಿರುವಂಥದ್ದು. ಹಾಗೆ ಇದು 3 ರೂಬೆಲ್ಲು, ಸ್ಕ್ವೇರ್ ಶೇಪ್ ಇರುವಂಥದ್ದು, 4 ಕಾರ್ನರ್ಗಳನ್ನು ಹೊಂದಿರುವಂಥದ್ದು. ಅದು ಇನ್ನು ಎಡ್ಜಸ್ ಅಲ್ಲಿ ನೋಡ್ಬೋದು ನೀವು, ಸಾಫ್ಟ್ ಮಾಡಿದ್ದಾರೆ. ಮತ್ತೆ ಈ ಕಾಯಿನ್ನ ಹಿಂದ್ಗಡೆ ಯಾವುದೇ ರೀತಿಯ ಚಿತ್ರ ಇಲ್ಲ, ಯಾವಾಗ ಬಿಡುಗಡೆ ಆಗಿರುವಂಥದ್ದು ಅದರ ಇಸ್ವಿ ಇರುವಂಥದ್ದು. ಅದೇ ರೀತಿ ಇದು 10 ರೂಬೆಲ್ಲು. ಇದರಲ್ಲಿ ನೋಡ್ಬೋದು 6 ಕಾರ್ನರ್ಸ್ ಇರುವಂಥದ್ದು, ಅಂದ್ರೆ ಏನು ಎಕ್ಸಾಗನಲ್ ಶೇಪು. ಇದು ಕೂಡ ಅಷ್ಟೇ, ಕಾಯಿನ್ನ ಹಿಂದ್ಗಡೆ ಯಾವುದೇ ರೀತಿಯ ಚಿತ್ರ ಇಲ್ಲ, 2014 ಅಂತ ಬರೆದಿರುವಂಥದ್ದು. ಇದು 5 ರೂಬೆಲ್. ಇದು ನೋಡ್ಬೋದು ಪೆಂಟಾಗನಲ್ ಶೇಪ್ ಇರುವಂಥದ್ದು. ಪೆಂಟಾಗನಲ್ ಶೇಪ್ ಅಂದ್ರೆ ಏನು, 5 ಕಾರ್ನರ್ಸ್ ಇರುವಂಥದ್ದು. ಇದರಿಂದ ಕೂಡ ಯಾವುದೇ ರೀತಿಯ ಚಿತ್ರ ಇಲ್ಲ, ಅವರ ದೇಶದ ಒಂದು ಮುದ್ರೆಯನ್ನು ಹಾಕಿ 2014 ಅಂತ ಬರೆದಿರುವಂಥದ್ದು. ಸೊ ಈಗ ಈ ನಾಣ್ಯಗಳ ವಿಶೇಷತೆಗೆ ಬರೋದಾದ್ರೆ, ಈ ನಾಣ್ಯಗಳಲ್ಲಿ ಕೆಲವೊಂದು ಸೆಕ್ಯೂರಿಟಿ ಫೀಚರ್ಸ್ ಇರುವಂಥದ್ದು. ಏನಪ್ಪ ಸೆಕ್ಯೂರಿಟಿ ಫೀಚರ್ಸ್ ಪ್ಲಾಸ್ಟಿಕ್ ಕಾಯಿನಲ್ಲಿ ಅಂತ ನೀವು ಕೇಳ್ಬೋದು. ಹೌದು, ಇದಕ್ಕೆ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಕಾಂಪೋಸಿಟ್ ಮೆಟೀರಿಯಲ್ನೇ ಹಾಕಿರುವಂಥದ್ದು. ಕಾರಣ ಇಷ್ಟೇ, ಅದು ತುಂಬಾ ಬಡತನದಿಂದ ಕೂಡಿರುವಂತಹ ದೇಶ. ಮೇಲಾಗಿ ಅಲ್ಲಿ ಹೆಚ್ಚು ಏನು ಭಯೋತ್ಪಾದಕರ ಹಾವಳಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಮೆಟಲ್ಗಳನ್ನು ಅವರು ಏನು ಡಿಗ್ ಮಾಡೋದಕ್ಕೆ ಅಥವಾ ಸಂಸ್ಕರಣೆ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಸೊ ಅವರ ಆ ಒಂದು ಕಾರಣಕ್ಕೆ ಪ್ಲಾಸ್ಟಿಕ್ಗಳನ್ನ ರಿಯೂಸ್ ಮಾಡೋ ಒಂದು ನಿಟ್ಟಿನಲ್ಲಿ ಈ ನಾಣ್ಯಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಮೆಟಲ್ನ ಕೊರತೆಯಿಂದಾಗಿ ಪ್ಲಾಸ್ಟಿಕ್ ನಾಣ್ಯಗಳಿಗೆ ಅವರು ಶಿಫ್ಟ್ ಆಗಿರುವಂಥದ್ದು 2014ರಲ್ಲಿ, ಸುಮಾರು 11-12 ವರ್ಷಗಳಿಂದನೇ. ಇದು ಕೂಡ ಒಂದು ಒಳ್ಳೆಯ ವಿಷಯ, ಪ್ಲಾಸ್ಟಿಕ್ಗಳನ್ನ ರಿಯೂಸ್ ಮಾಡೋದಕ್ಕೆ. ಅದೇ ರೀತಿ ಇದ್ರಿಗೆ ಬಳಸಿರೋ ಕಲರ್ಗಳು ನೋಡ್ಬೋದು. ಒಂದೊಂದು ನಾಣ್ಯಕ್ಕೆ ಒಂದೊಂದು ಕಲರ್. ಇದಕ್ಕೆ ಪಿಂಕ್ ಕಲರ್, ಇದಕ್ಕೆ ಬ್ಲೂ, ಗ್ರೀನ್ ಶೇಡು, ಇದಕ್ಕೆ ಸ್ವಲ್ಪ ಯೆಲ್ಲೋಯಿಶ್ ಶೇಡ್ ಇರುವಂಥದ್ದು, ಯೆಲ್ಲೋಯಿಶ್ ಬ್ರೌನ್ ಇರುವಂಥದ್ದು. ಮತ್ತೆ ಇದರಲ್ಲಿ UV ರಿಫ್ಲೆಕ್ಟಿವ್ ಟೆಕ್ನಾಲಜಿ ಇರುವಂಥದ್ದು. ಅಂದ್ರೆ ನೀವು ಇದರಲ್ಲಿ UV ಲೈಟ್ ಅಲ್ಲಿ ಹಿಡಿದ್ರೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗುತ್ತೆ. ಸೊ ನನ್ನ ಹತ್ರ ಇರುವಂಥವೆಲ್ಲವೂ ಒರಿಜಿನಲ್ ಕಾಯಿನ್ಗಳು. ಇದನ್ನು ನಾನು ಕಾಯಿನ್ ಎಕ್ಸಿಬಿಷನ್ ನಲ್ಲಿ ಈ 4 ಕಾಯಿನ್ಗಳನ್ನು ನಾನು ಕಾಯಿನ್ ಎಕ್ಸಿಬಿಷನ್ ನಲ್ಲಿ ಖರೀದಿ ಮಾಡಿರುವಂಥದ್ದು. ಈ ಒಂದು 4 ಕಾಯಿನ್ಗಳ ಸೆಟ್ಟಿಗೆ ಸುಮಾರು 550ರಿಂದ 600 ರೂಪಾಯಿ ನಾನು ಕೊಟ್ಟಿದ್ದೆ. ಸೊ ನೀವು ಇದನ್ನ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಸಿಗುತ್ತೆ. ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಏನಂತ ಅಂದ್ರೆ ಟ್ರಾನ್ಸಿಸ್ಟ್ರಿಯಾ ಕಾಯಿನ್ಸ್, ಪ್ಲಾಸ್ಟಿಕ್ ಕಾಯಿನ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಬಟ್ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಇರುವಂಥದ್ದು ಅಮೌಂಟ್, ಅರೌಂಡ್ 700ರಿಂದ 750 ರೂಪಾಯಿ ಇರುವಂಥದ್ದು. ಸೊ ಈಸಿಯಾಗಿ ನಿಮಗೆ ಕಲೆಕ್ಟ್ ಮಾಡಬೇಕು ಅಂದ್ರೆ ಕಾಯಿನ್ ಎಕ್ಸಿಬಿಷನ್ ಬನ್ನಿ. ಇದು ಒಂದು 550 ರೂಪಾಯಿಗೆ ನಿಮಗೆ ಸಿಕ್ಬಿಡುತ್ತೆ. ಮತ್ತೆ ಇದರಲ್ಲಿ IR ಅಂದ್ರೆ ಇನ್ಫ್ರಾರೆಡ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳುತ್ತೆ ಇದರಲ್ಲಿ ಇರುವಂಥದ್ದು. ಅಂದ್ರೆ ನಿಮ್ಮ ಹತ್ರ ಇದೆ ಅಂದ್ರೆ ಇದು ನಿಮಗೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ, UV ಲೈಟ್ಸ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ IR ರೇಡಿಯೇಷನ್, ಇನ್ಫ್ರಾರೆಡ್ ರೇಡಿಯೇಷನ್ ಇಂದ ಕೂಡ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಲಾಂಗ್ ವಿತ್ ಇನ್ಫ್ರಾರೆಡ್ ರೇಡಿಯೇಷನ್ ಎರಡರಿಂದ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಇದರಲ್ಲಿ ಎಡ್ಜಸ್ ನೋಡ್ಬೋದು, ತುಂಬಾ ಸ್ಮೂತ್ ಇರುವಂಥದ್ದು. ನಾನು ಫಸ್ಟ್ ಟೈಮ್ ಈ ತರ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ನೋಡ್ತಾ ಇರುವಂಥದ್ದು. ನಾನು ಇದುವರೆಗೂ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ನೋಡಿರಲಿಲ್ಲ. ಸೊ ಈ ಡಿಫ್ರೆಂಟ್ ಕಾಯಿನ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈ ತರಹದ ನಾಣ್ಯಗಳನ್ನು ನಾವು ಕೂಡ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರ್ಬೋದು 150 ಕೋಟಿ ಜನಸಂಖ್ಯೆ ಇರುವಂಥದ್ದು. ಎಷ್ಟು ಪ್ಲಾಸ್ಟಿಕ್ ಬರುತ್ತೆ, ಪ್ಲಾಸ್ಟಿಕ್ ವೇಸ್ಟು. ಈ ತರ ಪ್ಲಾಸ್ಟಿಕ್ ಕಾಯಿನ್ಗಳನ್ನ ನಮ್ಮ ದೇಶದವರು ಕೂಡ ಇಂಪ್ಲಿಮೆಂಟ್ ಮಾಡಬೇಕಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.